ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು. ನಾನು ದಸರಾ ರಾಜ್ಯಕ್ಕೆ ಅಂದ್ಬಿಟ್ಟು ಅಮ್ಮನ ಮನೆಗೆ ಅಂತ ಬಂದಿದ್ದೆ. ಅಮ್ಮ ಕೆಲ್ಸಕ್ಕೆ ಹೋಗಿದ್ರು. ನಲ್ಲಿ ನೀರು ಬೇರೆ ಬರ್ತಾಯಿತ್ತು. ನನಗೆ ಬೇರೆ ಕಾಲೆಲ್ಲ ಏಟಾಗಿಬಿಟ್ಟಿತ್ತು. ಆದರೆ ಕೆಲಸ ಮಾಡೋಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಆದರೂ ಕುಂಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಗೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಬೆಳಗ್ಗೆ ಟೈಮೇ ನೀರು ಬರುತ್ತೆ. ನೀರು ಬಂದಾಗಲೇ ಎಲ್ಲ ಕೆಲಸ ಮಾಡ್ಕೋಬೇಕಾಗುತ್ತೆ. ನೀರಿಲ್ಲ ಅಂದರೆ ಯಾವ ಕೆಲಸನೂ ಕೂಡ ಆಗೋದಿಲ್ಲ. ಅದಕ್ಕೆ ಅಮ್ಮ ಕೆಲ್ಸಕ್ಕೆ ಹೋಗಿದ್ರು ಅಲ್ವಾ, ಅದಕ್ಕೆ ನಾನೇ ಸ್ವಲ್ಪ ಹಾಗೆ ಕಾಲು ನೋವಾಗಿದ್ರು ಕೂಡ ಹಾಗೆ ಕುಂಟ್ಕೊಂಡು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ. ಮತ್ತು ನೀರು ಕೂಡ ಒಳಗಡೆ ಎಲ್ಲ ಅಮ್ಮನೇ ಹಿಡಿದ್ಬಿಟ್ಟು ಹೋಗಿದ್ರು ಮನೆಗೆಲ್ಲ. ನಾನು ಈಚೆ ಕಡೆ ಜಗ್ಲಿ ಎಲ್ಲ ಇರುತ್ತಲ್ವ, ವರಂಡ ಇರುತ್ತಲ್ವ, ಅದೆಲ್ಲನೂ ಕೂಡ ತೊಳೆದ್ಬಿಟ್ಟು ರೋಡೆಲ್ಲ ತೊಳೆದು ಎಲ್ಲನೂ ಕೂಡ ಕ್ಲೀನ್ ಮಾಡಿಬಿಟ್ಟು ಪೈಪ್ ಎಲ್ಲನೂ ಕೂಡ ಮಡಚಿ ಇಡ್ತಾಯಿದ್ದೀನಿ. ಇದು ದಸರಾ ರಜಾ ಅಲ್ವಾ, ಅದಕ್ಕೆ ಮಕ್ಕಳು ತುಂಬ ಆಸೆ ಪಡ್ತಾಯಿದ್ರು. ನನಗೂ ಹೋಗೋಕ್ಕೆ ಇನ್ನೂ ಅಷ್ಟು ಇಷ್ಟ ಇರಲಿಲ್ಲ. ಆದರೂ ಕೂಡ ಮಕ್ಳಿಗೋಸ್ಕರ ಅಂತಲೇ ಬಂದೆ. ಜಾಸ್ತಿ ಏನು ಮಕ್ಕಳಿಗೆ ರಜೆ ಏನು ಕೊಡಲ್ಲ. ಅವರು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ ಬರೀ ಒಂದು ವೀಕ್ ಕೊಡ್ತಾರೆ ಅಷ್ಟೇ. ಅವ್ರಿಗೆ ಕ್ರಿಸ್ಮಸ್ ಹಬ್ಬ ಬಂದಾಗ ಒಂದು 20 ದಿನ ಕೊಡ್ತಾರೆ. ಈಗ ದಸರಾ ರಜಕ್ಕೆ ಅಷ್ಟು ಜಾಸ್ತಿ ಏನು ಅವ್ರಿಗೆ ರಜೆ ಏನು ಕೊಡಲ್ಲ. 1 ವೀಕ್ ಕೊಟ್ಟಿದ್ದಾರೆ ಅಷ್ಟೇ. ಅದರಲ್ಲಿ ಅಲ್ಲಿ ಇಲ್ಲಿ ಮೈಸೂರಿಗೆ ಅಂತ ಕರ್ಕೊಂಡೋಗಿ ಒಂದು 4-5 ದಿನ ಮೈಸೂರು ಸುತ್ತೆ ಮುಗ್ದೋಯ್ತು. ಇನ್ನೂ ಒಂದು 3-4 ದಿನ ಇದೆ. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮವ್ರ ಮನೇಲಿ ಒಂದು ಹಬ್ಬ ಇದೆ, ಅದೆಲ್ಲನೂ ತೀರಿಸ್ಕೊಂಡು ಹೋಗಬೇಕು ಊರಿಗೆ. ಹೊರಗಡೆ ಎಲ್ಲ ಕ್ಲೀನಾಗಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಮನೆಗೆ ಅಂತ ಬಂದೆ. ಹಸ್ಬೆಂಡ್ಗೆ ಟಿಫನ್ ಮಾಡಿಕೊಡ್ಬೇಕಿತ್ತು. ಮತ್ತು ಮಕ್ಕಳು ಕೂಡ ಬೆಳಗ್ಗೆ ಎದ್ದು ಕಾಫಿ ಹಾಲು ಎಲ್ಲ ಕಾಯಿಸ್ಕೊಟ್ಟಿದ್ದೆ. ಮಕ್ಕಳಿಗೆ ಹಾಲು, ಹಸ್ಬೆಂಡ್ಗೆ ಕಾಫಿ ಎಲ್ಲ. ಈಗ ಟಿಫನ್ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಅಂತ ಬಂದಿದ್ದೀನಿ. ಅಮ್ಮ ಪುಳಿಯೋಗರೆ ಪೌಡರ್ ಮತ್ತು ಇನ್ನೂ ಏನೇನೋ ತೆಗೆದು ಇಟ್ಬಿಟ್ಟು ಹೋಗಿದ್ದಾರೆ. ನಾನು ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಪುಳಿಯೋಗರೆ ಎಲ್ಲ ರೆಡಿ ಮಾಡಿಬಿಟ್ಟು, ಮತ್ತು ಈ ಕಡೆ ಹಸ್ಬೆಂಡ್ಗೆ ಅಂದ್ಬಿಟ್ಟು ಟಿಫನ್ ಮಾಡಿ ಟ್ಯಾಬ್ಲೆಟ್ ಕೊಡಬೇಕಿತ್ತು. ಅದಕ್ಕೆ ಟಿಫನ್ ಮಾಡಿಬಿಟ್ಟು ಹಸ್ಬೆಂಡ್ಗೆ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ಅವ್ರನ್ನೂ ಕೂಡ ಡೈಲಿ ಸ್ವಲ್ಪ ಓಡಾಡಿಸ್ಬೇಕು. ಯಾಕೆ ಏನು ಅಂತ ಕೇಳಬೇಡಿ. ಅದೆಲ್ಲ ಹೇಳೋಕ್ಕೂ ಕೂಡ ನನಗೆ ಅಷ್ಟು ಇಷ್ಟ ಆಗಲ್ಲ. ನನಗೆ ಒಂಥರ ಮನಸ್ಸಿಗೆ ಒಂಥರ ನೋವು, ಸಂಕಟ ಅದೆಲ್ಲ ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ಕೂಡ ಅಳು ಬರುತ್ತೆ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಏನೂ ಮಾಡ್ತಾಯಿಲ್ಲ. ಒಟ್ಟಿನಲ್ಲಿ ಕಾಲು ಏಟಾಗಿದೆ ಅಷ್ಟೇ. ನನಗೆ ಊದ್ಕೊಂಡಿದೆ. ಅದು ಒಂಥರ ನೀಲ್ಗಟ್ಕೊಂಡ್ಬಿಟ್ಟಿದೆ. ಅದು ನಾನು ಇದು ಡಾಕ್ಟ್ರು ಕೊಟ್ಟಿರೋದು ಔಷಧಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೋವು ಕಡಿಮೆ ಆಗಿದೆ. ಆದರೆ ಜಾಸ್ತಿ ಕಾಲು ಬಗ್ಗಿಸೋಕ್ಕಾಗಲ್ಲ ನನಗೆ ಅಷ್ಟೇ. ಆದರೆ ಹಸ್ಬೆಂಡ್ಗೆ ಸ್ವಲ್ಪ ಜಾಸ್ತಿನೇ ಏಟಾಗಿದೆ. ಅದು ಹೊಲಿಗೆ ಎಲ್ಲ ಹಾಕಿದ್ದಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ರೆಸ್ಟಲ್ಲಿರಬೇಕು ಮತ್ತು ಆವಾಗವಾಗ ಎದ್ದು ಓಡಾಡಿಸ್ಬೇಕು. ಅದಕ್ಕೆ ನಾನೇ ಅವ್ರಿಗೆ ಟಿಫನ್ ಎಲ್ಲ ಮಾಡಿಬಿಟ್ಟು ಟ್ಯಾಬ್ಲೆಟ್ ಕೊಡಬೇಕಿತ್ತಲ್ಲ, ಅದಕ್ಕೆ ಟಿಫನ್ ಮಾಡಿಕೊಟ್ಬಿಟ್ಟು ಅವ್ರಿಗೂ ಕೂಡ ತಿನ್ನಿ ಅಂದ್ಬಿಟ್ಟು ಮುಖ ಎಲ್ಲ ತೊಳೆಸಿ ಬ್ರಷ್ ಎಲ್ಲ ಮಾಡಿಸ್ಬಿಟ್ಟು ಕೊಟ್ಟೆ. ಅವರು ಕೂಡ ತಿಂತಾಯಿದ್ದಾರೆ. ಈ ಕಡೆ ನಮ್ಮಪ್ಪ ಮತ್ತು ಅಮ್ಮ, ತಮ್ಮ ಯಾರೂ ಕೂಡ ಟಿಫನ್ ಎಲ್ಲ ತಿನ್ನಲ್ಲ. ಅವ್ರಿಗೆ ಏನೇ ಇದ್ದರೂ ಅನ್ನ ಸಾಂಬಾರೇ ಬೇಕು. ಅದಕ್ಕೋಸ್ಕರ ನೈಟ್ ಸಾಂಬಾರು ಮಾಡಿರೋದು ಹಾಗೆ ಇತ್ತು. ಅದಕ್ಕೆ ಇವಾಗ ಪುಳಿಯೋಗರೆಗೆ ಅಂತ ರೈಸ್ ಮಾಡಿಟ್ಟಿದೆ. ಇವಾಗ ಅಪ್ಪನಿಗೆ ಸ್ವಲ್ಪ ಮುದ್ದೆ ಮಾಡಬೇಕಿತ್ತು. ಅದಕ್ಕೆ ಮುದ್ದೆ ಎಲ್ಲ ಮಾಡಿಬಿಟ್ಟು ಮತ್ತು ಅಡುಗೆ ಮನೆ ಎಲ್ಲ ತೊಳಿ ಅಂತ ಅಮ್ಮ ಹೇಳ್ಬಿಟ್ಟು ಹೋಗಿದ್ದಾರೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ವಾರ ಕೂಡ ಮಾಡಬೇಕು. ನಮ್ಮ ಮನೆಗೆ, ಅಮ್ಮವ್ರ ಮನೆಗೆ ಭಾನುವಾರ ಮತ್ತು ಗುರುವಾರ ಮಾಡ್ತಾರೆ. ನಾವು ಸೋಮವಾರ ಮತ್ತು ಶುಕ್ರವಾರ ಮಾಡ್ತೀವಿ. ಅದಕ್ಕೆ ಒಂದೇ ಸಲ ಅಪ್ಪನಿಗೆ ಮುದ್ದೆ ಮಾಡಿಟ್ಬಿಟ್ಟು ಆಮೇಲೆ ಬೇಕಿದ್ದರೆ ನಾವು ಅಡುಗೆ ಮನೆಯೆಲ್ಲ ತೊಳೆದು ಮನೆಯೆಲ್ಲ ಒರೆಸೋಣ ಅಂದ್ಬಿಟ್ಟು ಈ ಕಡೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡೋಣ ಅಂದ್ಬಿಟ್ಟು ಮತ್ತು ಮಧ್ಯಾಹ್ನಕ್ಕೆ ಒಂದೇ ಸಲ ರೈಸ್ ಕೂಡ ಮಾಡಿಡ್ತಾಯಿದ್ದೀನಿ. ನಮ್ಮ ಅಮ್ಮವರ ಅಮ್ಮ ಅಂದರೆ ನಮ್ಮ ಅಜ್ಜಿ ಕೂಡ ಬರ್ತಾಯಿದ್ದಾರೆ. ಅದಕ್ಕೋಸ್ಕರ ಎಲ್ಲ ನನ್ನಿಂದನೇ ಆಗಿದ್ದು. ಅಂದರೆ ನಾನು ಬಸ್ಸಲ್ಲಿ ಹೋಗಬೇಕಿತ್ತು ಮಕ್ಕಳೆಲ್ಲನೂ ಕರ್ಕೊಂಡು. ಆದರೆ
ಅದು ಏನು ಈ ಥರ ಆಗಲೇಬೇಕು ಅಂತ ಇರುವಾಗ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ. ನಾನು ಬಸ್ಸಲ್ಲಿ ಹೋಗಿದ್ದೆ ಈ ಥರ ಆಗ್ತಾ ಇರಲಿಲ್ಲ, ಎಲ್ಲ ನನ್ನಿಂದನೇ ಆಯಿತು ಅಂತ ಸ್ವಲ್ಪ ನೋವು ಕೂಡ ಇದೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಈ ಥರ ಆಗಲೇಬೇಕು ಅಂತ ಅಲ್ಲಿ ಬರೆದಿರುವಾಗ ನಮ್ಮ ಕೈಲಿ ಏನಿದೆ. ಆದರೆ ಅಮ್ಮನ ಕೈಲಿ, ಅಪ್ಪನ ಕೈಲಿ, ಎಲ್ಲರ ಕೈಲೂ ಅಂತೂ ಬೈಸ್ಕೊಂಡೆ. ನಮ್ಮಮ್ಮ ಹೇಳಿದರು, ಫಸ್ಟೇ ಮಳವಳ್ಳಿ ತನಕ ಬಾ, ಮಕ್ಕಳು ಕರ್ಕೊಂಡು ಬಟ್ಟೆ ತಗೊಂಡು ಮಳವಳ್ಳಿಗೆ ಬಂದು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಆದರೆ ಈ ಥರ ಆಗಬೇಕು ಅಂತ ಇತ್ತು ಅನಿಸುತ್ತೆ. ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗಲಿಲ್ಲ. ಹಸ್ಬೆಂಡ್ಗೆ ಫೋನ್ ಮಾಡಿ ಬೈಕಲ್ಲಿ ಕರ್ಕೊಂಡೋಗಿ ಕೆಲಸದಿಂದ ಬಂದು ಅಂತ ಹೇಳಿದೆ. ಅದಕ್ಕೆ ಅವರು ಪಾಪ ಕೆಲಸದಿಂದ ಬಂದು 5 ನಿಮಿಷನೂ ಕೂಡ ಕೂತ್ಕೊಳ್ಳಿಲ್ಲ, ಕರ್ಕೊಂಡು ಹೋದರು, ಕರ್ಕೊಂಡು ಬರ್ತಾಯಿದ್ರು. ಆದರೆ ಹೇಗಾಯಿತು ಏನು ಅಂತ ಗೊತ್ತಿಲ್ಲ, ಒಂಥರ ಇದಾಗ್ಬಿಡ್ತು. ಅದನ್ನೇ ಹೇಳೋಕ್ಕೂ ಕೂಡ, ಎಕ್ಸ್ಪ್ಲೈನ್ ಮಾಡೋಕ್ಕೂ ಕೂಡ ನನಗೆ ಆಗ್ತಾಯಿಲ್ಲ. ಮತ್ತು ಈ ಕಡೆ ನಾಷ್ಟೆಲ್ಲ ಮಾಡಿಬಿಟ್ಟು ಮಕ್ಕಳಿಗೆ ಮತ್ತು ಕೇಳಿದ್ರು. ಅವರು ಕೂಡ ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದರು. ಅದಕ್ಕೆ ಹೋಗಿ ಟಿಫನ್ ಕೊಟ್ಟೆ, ಮಕ್ಕಳು ಕೂಡ ತಿಂತಾಯಿದ್ದಾರೆ. ಒಂಥರ ಈ ಥರ ಚೆನ್ನಾಗಿರುವಾಗ ಈ ಥರ ಏನಾದರೂ ಸಡನ್ನಾಗಿ ಈ ಥರ ಏನಾದರೂ ಆಗಿಬಿಟ್ರೆ ಒಂಥರ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ. ಹೇಳ್ಕೊಳಕ್ಕಿದ್ರೂ ಕೂಡ ಹೇಳ್ಕೊಳಕ್ಕೂ ಆಗೋಲ್ಲ. ನಾನು ನಮ್ಮ ಅಮ್ಮಂಗೂ ಕೂಡ ಫೋನ್ ಮಾಡಿರಲಿಲ್ಲ. ಜಸ್ಟ್ ನನ್ನ ಫ್ರೆಂಡ್ಗೆ ಅಷ್ಟೇ ನಾನು ಒಂದು ಮೆಸೇಜ್ ಹಾಕಿದೆ ಅಷ್ಟೇ, ಈ ಥರ ಆಯಿತು ಅಂತ. ಅದನ್ನು ಬಿಟ್ಟರೆ ಅಪ್ಪ ಅಮ್ಮ ಯಾರಿಗೂ ಕೂಡ ಹೇಳಿರಲಿಲ್ಲ. ಆಮೇಲೆ ದುಃಖ ತಡೆಯೋಕ್ಕಾಗದೆ ಆಮೇಲೆ ಅಣ್ಣ ಫೋನ್ ಮಾಡಿದರು ನನಗೆ ಹಬ್ಬಕ್ಕೆ ಹೇಳೋಕ್ಕೆ ಅಂತ. ಆಮೇಲೆ ನಾನು ಅವ್ರಿಗೆ ಹೇಳಿದ್ದು, ಅಣ್ಣ ಆಯುಧ ಪೂಜೆಗೆ ಅಂತ ಹಬ್ಬಕ್ಕೆ ಹೇಳೋಕ್ಕೆ ಅಂತ ನನಗೆ ನೈಟು ಕಾಲ್ ಮಾಡಿದರು. ಆವಾಗ ಹಾಸ್ಪಿಟ್ಲಲ್ಲಿದ್ದೆ. ಆದರೆ ನಾನು ಒಂದು 2-3 ಸಲ ಮಾಡಿದ್ರು, ಆದರೆ ರಿಸೀವ್ ಮಾಡಲಿಲ್ಲ. ಅಂದರೆ ನಮ್ಮ ಮಹದೇವಪುರ ಮತ್ತು ಕ್ಯಾತ್ಮಾರ್ನಹಳ್ಳಿ ಅಂತ ಇದೆ ಮೈಸೂರು ಸೈಡು. ಆ ಕಡೆ ತುಂಬ ಗ್ರ್ಯಾಂಡಾಗಿ ಆಯುಧ ಪೂಜೆ ಮಾಡ್ತಾರೆ. ಆಯುಧ ಪೂಜೆ ಹಬ್ಬಕ್ಕೆ ಅಂತ ಫೋನ್ ಮಾಡಿದ್ರು. ನನಗೆ ಆ ಟೈಮಲ್ಲಿ ಏನು ಹೇಳಬೇಕು ಏನು ಅಂತ ಗೊತ್ತಿಲ್ಲ. ಇನ್ನು ಫೋನ್ ಮಾಡಿ ಹೇಳಿದ್ರೆ ಬೈತಾರೆ ಅಂತಲೂ ತುಂಬ ಭಯ ಆಗ್ತಾಯಿತ್ತು. ಆಮೇಲೆ ಅಣ್ಣ ಸುಮಾರು ಸಲ ಫೋನ್ ಮಾಡ್ತಾಯಿದ್ರಲ್ಲ, ಏನು ಎತ್ತು ಕೇಳೋಣ ಅಂದ್ಬಿಟ್ಟು ಕಾಲ್ ರಿಸೀವ್ ಮಾಡಿದೆ. ಆಮೇಲೆ ಅಳ್ತಾ ಇದ್ನಲ್ಲ, ಆವಾಗ ಏನಾಯಿತು, ಯಾಕೆ ಅಳ್ತಿದ್ದಿ, ಎಲ್ಲಿದೆಯಾ ಏನು ಅಂತ ಕೇಳಿದ್ರು. ಈ ಥರ ಬರಬೇಕಿದ್ರೆ ಈ ಥರ ಆಯಿತು, ಅದಕ್ಕೆ ಹಾಸ್ಪಿಟ್ಲಲ್ಲಿದ್ದೀನಿ, ಹಾಸ್ಪಿಟ್ಲಲ್ಲಿ ಹಸ್ಬೆಂಡ್ನ ಇದರಲ್ಲಿ ತೋರಿಸ್ತಾ ಇದ್ದೀನಿ, ಹಾಸ್ಪಿಟ್ಲಲ್ಲಿದ್ದೀನಿ ಅಂತ ಹೇಳಿದೆ. ಆಮೇಲೆ ಅಣ್ಣ ಹುಷಾರಾಗಲ್ವ ಬರೋದು, ಸರಿಯಾಗಿ ನೋಡ್ಕೊಂಡಲ್ವ ಬರೋದು ಅಂದ್ಬಿಟ್ಟು ಅಣ್ಣ ಫೋನ್ ಮಾಡಿ ಅಪ್ಪ ಅಮ್ಮಂಗೆ ತಮ್ಮಂಗೆ ತಿಳಿಸಿರೋದು. ನಾನು ಈ ಥರ ಆಗಿದ್ರೂ ಕೂಡ, ಹಾಸ್ಪಿಟಲಿದ್ದರೂ ಕೂಡ ಆ ಟೈಮಲ್ಲಿ ಯಾರಿಗೂ ಕೂಡ ಫೋನ್ ಮಾಡೋಕ್ಕಾಗದೆ, ದುಃಖ ತಡೆಯೋಕ್ಕಾಗದೆ ಅಣ್ಣ ಕಾಲ್ ಮಾಡಿದ್ರಲ್ಲ ಆ ಟೈಮಲ್ಲಿ, ಆವಾಗ ಹೇಳಿದೆ. ಅಣ್ಣ ಅಪ್ಪ ಅಮ್ಮ ಎಲ್ಲರಿಗೂ ಕೂಡ ಫೋನ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಅಮ್ಮ ಮತ್ತು ತಮ್ಮ ಇಬ್ಬರು ಕೂಡ ಬಂದು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ನಾವು ವಾಪಸ್ಸು ಮನೆಗೆ ಹೋಗ್ತೀವಿ ಅಂತ ಹೇಳಿದೆ ಊರಿಗೆ. ಆದರೆ ಬೇಡ, ಇಲ್ಲಿಗೆ ಬನ್ನಿ, ಅಲ್ಲಿ ಹೋದರೆ ನೀನೇ ಎಲ್ಲ ಮಾಡಬೇಕಾಗುತ್ತೆ, ನೀವು ಒಬ್ಬರ ಕೈಲೇ ಆಗಲ್ಲ ಅಂತ ಹೇಳಿದ್ರು. ಅಲ್ಲಿ ಕರ್ಕೊಂಡು ಹೋಗಿದ್ರು ಕೂಡ ನಾನೇ ಎಲ್ಲನೂ ಮಾಡಬೇಕು, ನಾನೊಬ್ಬರ ಕೈಲೂ ಕೂಡ ಆಗಲ್ಲ. ಅದಕ್ಕೆ ಅಪ್ಪ ಅಮ್ಮ ತಮ್ಮ ಎಲ್ಲ ಇಲ್ಲಿಗೆ ಬಾ ಅಂದ್ಬಿಟ್ಟು ಇಲ್ಲೇ ಮನೆಗೆ ಕರ್ಕೊಂಡು ಬಂದರು. ಇವಾಗ ಬಂದು ಎಲ್ಲ ಕೆಲಸ ಆಯಿತು. ಈಗ ಮನೆಯೆಲ್ಲನೂ ಕೂಡ ಕಸ ಎಲ್ಲ ಗುಡಿಸ್ಬಿಟ್ಟು ಈ ಕಡೆ ಒರೆಸ್ತಾ ಇದ್ದೀನಿ. ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ಒಂದು ಕಡೆ ಎಲ್ಲೋ ನೋವು ಕಾಡ್ತಾ ಇರುತ್ತೆ, ಹೇಳೋದೋ ಬೇಡವೋ ಅಂತ. ಯಾಕೆ ಅಂದರೆ ನಮ್ಮೂರವರು ನಮ್ಮ ಹಸ್ಬೆಂಡ್ ಊರವರು ಕೂಡ ಸುಮಾರು ಜನ ನನ್ನ ವೀಡಿಯೋ ನೋಡ್ತಾರೆ. ಮತ್ತು ನಮ್ಮೂರವರು ಕೂಡ, ನಾವು ಹುಟ್ಟಿ ಬೆಳೆದಿದ್ದ ಊರವರು ಕೂಡ ನೋಡ್ತಾರೆ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಏನು ಮಾಡ್ತಾಯಿಲ್ಲ, ಜಸ್ಟ್ ಸುಮ್ಮನೆ ಹಾಗೆ ಹೇಳಿದ್ದೀನಿ ಅಷ್ಟೇ. ಈಗ ನಾನು ಕೂಡ ಹೇಳಬೇಕು ಅಂದರೆ ನಮ್ಮ ಪ್ರಾಣ ಉಳಿದಿದ್ದೇ ಹೆಚ್ಚು ಅಂತ ಅಂದ್ಕೊಳ್ತೀವಿ. ಆ ದೇವ್ರು ದೊಡ್ಡವನು ಅನಿಸುತ್ತೆ, ದೇವರು ದೊಡ್ಡವನು ಅನಿಸುತ್ತೆ. ಅದಕ್ಕೋಸ್ಕರ ಬರೀ ಕಾಲಕ್ಕೆ ಏಟಾಯಿತು, ಏನೂ ಆಗಲಿಲ್ಲ, ಇಷ್ಟಕ್ಕೆ ಸಾಕು ಅಂತ ಅನಿಸ್ಬಿಡ್ತು ನನಗಂತೂ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಜಾಸ್ತಿ ಮಾಡ್ತಾಯಿಲ್ಲ. ಮತ್ತು ನಾನು ಕೂಡ ಈ ಕಡೆ
ಸ್ನಾನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಮಕ್ಕಳಿಗೂ ಕೂಡ ನೀರು ಕಾಯಿಸಿ ಅವ್ರಿಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಈ ಕಡೆ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹೂವು ಎಲ್ಲ ಇತ್ತು, ಹೂವೆಲ್ಲ ತೆಗೆದಾಕ್ಬಿಟ್ಟು ಬೇರೆ ಹೂವು ಮುಡಿಸೋಣ ಅಂತ ನೋಡಿದೆ, ಆದರೆ ಹೂವು ಎಲ್ಲೂ ಸಿಗಲೇ ಇಲ್ಲ. ಅದಕ್ಕೆ ಸುಮ್ಮನೆ ಹಾಗೆ ದೀಪ ಹಚ್ಬಿಟ್ಟು ಗಂಧ ಕಡೆ ಹಚ್ಚೋಣ ಅಂದ್ಬಿಟ್ಟು ಹಾಗೆ ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ಏನು ಅಂತ ಅಂದರೆ ನಾವು ಉಳಿದಿದ್ದೇ ಹೆಚ್ಚು. ಆ ದೇವ್ರ ದಯದಿಂದ ನಮಗೆ ಏನೂ ಆಗಲೇ ಇಲ್ಲ. ನಿಜವಾಗ್ಲೂ ದೇವ್ರು ದೊಡ್ಡನು ಅಂತ ಅಂದ್ಕೊಳ್ತೀನಿ. ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ಅದನ್ನು ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ. ಅದನ್ನು ಹೇಳ್ಕೊಳಕ್ಕೂ ಕೂಡ ಆಗಲ್ಲ. ಹೋಗ್ಲಿ ಬಿಡಿ, ಅದೆಲ್ಲ ಯಾಕೆ ನೆನೆಸ್ಕೊಳ್ಳೋದು, ಮತ್ತು ನೆನೆಸ್ಕೊಂಡು ಯಾಕೆ ಅಳೋದು ಅಂತ ಅನಿಸುತ್ತೆ. ದೇವ್ರು ದೊಡ್ಡನು, ಉಳಿದಿದ್ದೇ ಹೆಚ್ಚು ನಾವೆಲ್ಲ. ಇವಾಗ ನಾನು ಕೂಡ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಇವಾಗ ಒಂದು 11-12 ಗಂಟೆ ಆಗಿರಬೇಕು ಅಂತ ಅನಿಸುತ್ತೆ. ಈ ವಾರ ಮಾಡಿದಾಗೆಲ್ಲ ಅದೇ ಥರ ಆಗುತ್ತೆ. ಅದು ಅಲ್ಲದೆ ದೀಪ ಎಲ್ಲನೂ ತೊಳೆದಿದ್ರೆ ಇನ್ನೂ ಲೇಟ್ ಆಗ್ತಾಯಿತ್ತು. ಆದರೆ ದೀಪ ಎಲ್ಲ ಅಮ್ಮನ ಮನೇಲಿ ಗುರುವಾರ ದಿನ ತೊಳಿತಾರೆ, ಇಲ್ಲಾಂದರೆ ಭಾನುವಾರ ದಿನ ತೊಳಿತಾರೆ. ಅದೇ ಶುಕ್ರವಾರ ಅಲ್ವ ಇವತ್ತು, ಹಾಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಏನು ತೊಳಿಬಾರ್ದಲ್ವ ದೀಪ, ಅದಕ್ಕೋಸ್ಕರ ಹಾಗೆ ಹೂವೇನು ಸಿಗಲಿಲ್ಲ. ಹಾಗೆ ಸುಮ್ಮನೆ ಗಂಧ ಕಡೆ ಹಚ್ಬಿಟ್ಟು ದೀಪ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಕೂಡ ಈಗ ಈ ಕಡೆ ಕೂತ್ಕೊಂಡು ಟಿಫನ್ ತಿಂತಾಯಿದ್ದೀನಿ. ನಾನು ಎಲ್ಲ ಕೆಲಸ ಮುಗಿಸಿ ಟಿಫನ್ ಮಾಡೋಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಮತ್ತು ಅಜ್ಜಿ ಬೇರೆ ಬರ್ತೀನಿ ನೋಡೋಕ್ಕೆ ಅಂತ ಹೇಳಿದರು. ಅದಕ್ಕೆ ಅವ್ರು ಬರೋಷ್ಟೊತ್ತಿಗೆ ಟಿಫನ್ ಎಲ್ಲ ಮಾಡಿಬಿಟ್ಟು ಇದೆಲ್ಲ ಮಾಡೋಣ, ಅಡುಗೆ ಎಲ್ಲ ಮಾಡೋಣ ಅಂದ್ಬಿಟ್ಟು ರೈಸ್ ಎಲ್ಲ ಮಾಡಿಟ್ಟಿದ್ದೀನಿ. ಸಾಂಬಾರು ಒಂದು ಮಾಡಬೇಕು. ಅಪ್ಪ ಕೂಡ ಮೈಸೂರಿಂದ ಬಂದಿದ್ದರು. ಅಜ್ಜಿ ಬರ್ತೀನಿ ಅಂದ್ರಲ್ಲ, ಅದಕ್ಕೆ ಚಿಕನ್ ತಂದು ಕೊಡ್ತೀನಿ, ಚಿಕನ್ನು ಫ್ರೈ ಆದರೂ ಮಾಡಿಕೊಡು, ರೈಸ್ ಮಾಡಿದೆಯಲ್ಲ ಅಂತ ಹೇಳಿದ್ರು. ಅದಕ್ಕೆ ಚಿಕನ್ ತಂದು ಕೊಟ್ಟಿರು, ಅದಕ್ಕೆ ಚಿಕನ್ ಫ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಚಿಕನ್ ಮಸಾಲ ಅಂತ ಪೌಡ್ರ್ ಬರುತ್ತೆ ಗೊತ್ತಾ, ಆ ಪೌಡ್ರು ಅಲ್ಲಿ ಮಾಡ್ತಾಯಿದ್ದೀನಿ. ಆದರೆ ಅದ್ರ ರೆಸಿಪಿ ಏನೂ ಆಗ್ತಾಯಿಲ್ಲ, ಮಾಡ್ತಾಯಿದ್ದೀನಿ. ಅಪ್ಪ ಚಿಕನ್ ಎಲ್ಲ ತರೋಷ್ಟೊತ್ತಿಗೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ರುಬ್ಬಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಏನೂ ಇಲ್ಲ, ಚಿಕನ್ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚಿಕನ್ ಹಾಕ್ಬಿಟ್ಟು ಅದನ್ನು ಇದಿರುತ್ತೆ ಅಲ್ವಾ, ಸ್ಮೆಲ್ ಹೋಗ್ಬೇಕಲ್ವ ಚಿಕನ್ದು ಸ್ಮೆಲ್ಲು, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬೇಯಿಸಿ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತು ಅದೇ ಪಾತ್ರೆಗೆ ನಾನು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕ್ಬಿಟ್ಟು ಮತ್ತು ಚಿಕನ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೆಣಸು ಮತ್ತು ಚಕ್ಕೆ, ಲವಂಗ 3 ಕೂಡ ಪುಡಿ ಮಾಡ್ಕೋಬೇಕು. ಮನೇಲಿ ಪುಡಿ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಚಕ್ಕೆ, ಲವಂಗ ಮತ್ತು ಏನದು ಚಕ್ಕೆ, ಲವಂಗ ಮತ್ತು ಇದು ಮೆಣಸಿರುತ್ತೆ ಅಲ್ವಾ, ಆ 3 ಕೂಡ ಚೆನ್ನಾಗಿ ಅದನ್ನು ಪುಡಿ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಆ ಪೌಡರನ್ನು ಹಾಕ್ಕೊಂಡ್ರೆ ಮುಗಿಯುತ್ತೆ. ಸಾಂಬಾರೆಲ್ಲ ಮಾಡೋದು ಲೇಟಾಗುತ್ತೆ ಅಂದ್ಬಿಟ್ಟು ಈ ಥರ ಫ್ರೈ ಮಾಡಿಬಿಟ್ಟು ಅಜ್ಜಿ, ಅಪ್ಪ, ಅಮ್ಮ ಎಲ್ಲರಿಗೂ ಕೂಡ ಊಟ ಹಾಕ್ಕೊಟ್ಟೆ. ಅದೆಲ್ಲನೂ ಕೂಡ ಕ್ಲಿಪ್ ಮಾಡ್ಕೊಳ್ಳೋಕ್ಕೆ, ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನ್ನ ಕೈಲಾಗಲ್ಲ. ಈ ಟೆನ್ಷನಲ್ಲಿ ಅದೆಲ್ಲನೂ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ. ನಾನು ಅವ್ರಿಗೆಲ್ಲ ಊಟ ಹಾಕ್ಕೊಟ್ಬಿಟ್ಟು ಆಮೇಲೆ ನಿಮಗೆ ಫ್ರೈ ತೋರಿಸ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ಯಾರು ಕೂಡ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಇಷ್ಟೇ ಇವತ್ತಿನ ವೀಡಿಯೋ.